ಶರ್ಮಿಳಾ ಶೆಟ್ಟಿಗೆವ್ವ ಬರೆದ ಹಣೆ ಬರಹವನ್ನೇ ಅಳುಕಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನೋ ಬದುಕು ಕಟ್ಟಿಕೊಂಡ ಛಲಗಾರ್ತಿ ನಾನು. ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಬಾಳೋದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ರಿ. ಒಂದು ತಲೆನ ಹಿಡಿಬೇಕು, ಇಲ್ಲ ತಲೆನ ಹೊಡಿಬೇಕು. ಸಿರಿತನ, ಬಡತನ, ಜಾತಿ, ಮತ, ಮೇಲು ಕೀಳು ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ನಾನು. ಹೀಗಿರುವಾಗ ನನಗೊಂದು ಹರಿಕೆಯ ಕುರಿ ಬೇಕಾಗಿತ್ತು. ಆ ಕುರಿ ಮಹೇಂದ್ರನಾದ. ಹೇಗಿದೆ ನನ್ನ ಕಾಮಲೀಲಿಯ ಕೋರ್ಮೋಡದ ಬೆಂಕಿಯ ಸಿಡಿಲು? ದಿಸ್ ಈಸ್ ರಿಯಲ್ ಲೈಫ್. ಅರೆ, ಈ ಮುದುಕಿ ಯಾಕೆ ಕಾಣ್ತಾನೆ ಇಲ್ಲ? ಮುದುಕಿ, ಏ ಮುದುಕಿ, ಏನೇ ಮಾಡ್ತಿದ್ಯಾ? ಬಾರೆ ಹೊರಗೆ. ಅಮ್ಮ, ಕೆಲಸ ಎಲ್ಲ ಮಾಡಿದ್ದೇನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಏನು ಪಾತ್ರೆ ತೊಳೆದು ಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತಾ? ಮಣಿಯಾಗ ಒಂದು ಗಂಟೆ ಅರಿಬಿ ಬಿದ್ದಾವು. ಅವಳು ನಿನ್ನ ಗಂಡ ತೊಳ್ಕೊಂಡು ಬರ್ತಾನೆ ಏನು? ಹೋಗ ಹಳ್ಳಕ್ಕೆ ಹೋಗಿ ಹಸನಿಗೆ ಅರಿಬಿ ತೊಳ್ಕೊಂಡು ಬಾ. ನೋಡಮ್ಮ, ನನಗೆ ಬೇಕಾದ ಕೆಲಸ ಹೇಳು, ಬೇಕಾದ ಕೆಲಸಕ್ಕೆ ಹಚ್ಚು. ಆದ್ರೆ ದೇವರಂತ ನನ್ನ ಗಂಡಗೆ ಮಾತ್ರ ಏನು ಅನ್ನಬೇಡವ, ಏನು ಅನ್ನಬೇಡ. ಇವ 3 ದಿನ ಅಥವಾ ಊಟ ಮಾಡಿ ತಲೆ ಬೇರೆ ಬಹಳ ಸುತ್ತಾಕತೈತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ, ಆಮೇಲೆ ಇಲ್ಲ ಹಿತ್ತಲದಾಗ ಬಟ್ಟಿ ಒಗ್ದು ಹಾಕ್ತೀನಿ. ಒಗ್ದು ಹಾಕ್ತೀನಿ. ಹಿತ್ತಲದಾಗ ಬಟ್ಟಿ ಒಗದು ಹಾಕಿದ್ರ ಕರೆಂಟ್ ಬಿಲ್ ನಿನ್ನ ಗಂಡ ಬಂದ ಕಟ್ತಾನೆ ಏನು? ನನ್ನ ಗಂಡ ಒಬ್ಬ ದುಡಿಯಾವ. 3 ಹೊತ್ತು ಎಲ್ರೂ ಮಣಿಯಾಗ ಕೂತು ಸರಿಯಾಗಿ ಕತ್ತರಿಸವ್ರ ಆದಿರಿ. ಹೋಗ ಏನ್ ಧಾಡಿ ಆಗುದಿಲ್ಲ, ಲಗುಣ ಹೋಗಿ ಉಕ್ಕೊಂಡ ಬಾ. ಕರೇವಾ ಪಾಪ, ನನಗೂ ಸ್ವಂತ ದುಡಿಯಕತ್ತೈತಿ. ಅವನಿಗೆ ತ್ರಾಸ ಆಗ್ಬಾರ್ದು, ನನಗ್ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಒಕ್ಕೊಂಬರ್ತೀನಿ. ಯವ್ವ, ಬೇಯವ್ವ, ಹೊಟ್ಟೆ ಬಾಳ ಸಂಕಟ ಆಗತ್ತ ಬೇ. ಒಂದ್ ಈಟ ಅನ್ನನ ಕವರ್ನ ಸುತ್ತ ಕೊಟ್ಟಿ ಅಂದ್ರು ಹಳ್ಳ ದಂಡೆ ಕುಂತು ಊಟ ಮಾಡಿ ಬರ್ತೀನವ್ವ. ನಿನ್ನ ಕೈ ಮುಗಿತೀನಿ ಬೇ, ನನ್ನ ಕಾಲಿಗೆ ಬಿಡ್ತೀನಿ. ಏನೇ ಬರೀ ಅಣ್ಣ ಅಂತ ಬಡ್ಕೊಳ್ತೀಯಲ್ಲ? ಅಣ್ಣನೇ ಕಂಡಿಲ್ವೇನೆ ನೀನು? ಇವತ್ತೊಂದ್ ದಿನ ಅಣ್ಣ ತಿನ್ಲಿಲ್ಲ ಅಂದ್ರೆ ತಾಯಿ ತಾಯಿ ಲಾಲಿ ಹಾಡು ಭೂಮಿ ತಾಯಿಗೆ. ತಾಯಿ ತಾಯಿ ಲಾಲಿ ಹಾಡು ಹೆತ್ತ ತಾಯಿಗೆ. ಹಳ್ಳಕ್ ಹೋಗಿ ಹಸರಂಗೆ ಅರ್ಬಿ ತೊಳ್ಕೊಂಡು ಬಾ. ಏನ್ರ ಹೊಲಸು ಗಿಲಸು ಬಿಟ್ಕೊಂಡು ಬಂದಿ ಹೊಳ್ಳಿ ಒಂದು ಹಳ್ಳಕ ಹೊಡ್ತೀನಿ. ಕತ್ತೆ ಲತ್ತೆ ತಿಂದಾಗ್ಲಿ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾನ್ನ ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೆ ಏನಂದೆ? ನಾಯಿ ನೋಡಿ ಕುನ್ನಿ ತರಬೇಕು, ತಾಯಿನ ನೋಡಿ ಹೆಣ್ಣು ತರಬೇಕು ಅಂದೆಯಲ್ಲ, ಅದರ ಪ್ರತಿಫಲವೇ ಇದು. ಅದರ ಪ್ರತಿಫಲವೇ ಇದು. ಏನೋ ಮಗ ಮನಿಗೆ ಸೊಸಿನಿ ತಂದಾನ ಅಂತ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಂಗ ಒಂದು ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ನಾನು ಈ ಮನೆಗೆ ಬರುತ್ತಲೇ ಅವಮಾನ ಮಾಡಿದ್ರಿ. ನಿಮ್ಮಿಂದಾದ ಅವಮಾನದ ಕಿಚ್ಚು ಇನ್ನು ನನ್ನ ಎದೆಯಾಗ ಧಗ ಧಗ ಅಂತ ಹತ್ತಿ ಉರಿಯಾಕತ್ತೈತಿ.
ಆ ಅವಮಾನದ ಕಿಚ್ಚು ಆರೋವರೆಗೂ ಈ ಮುದಿ ಗೂಬಿಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು. ಹಾಗ ಮಾಡ್ತೀನಿ, ಹಾಗ ಮಾಡ್ತೀನಿ. ಈಗ ಬನ್ರಿ, ಎಷ್ಟು ಬೇವ್ತೀರಿ? ಇರ್ಲಿ ಇರ್ಲಿ ಇರ್ಲಿ. ನಿಮಗೆ ಎಷ್ಟು ಸಲ ಹೇಳೇನ್ರಿ ಕಾರ್ನ್ಯಾಗ AC ಹಚ್ಕೊರಿ ಅಂತ. ಹಂಗ ಒಬ್ಬ ಡ್ರೈವರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ರಿ ಅಂತ ಹೇಳಿದ್ನಿ. ನೀವ ಮಾಡ್ಕೋತಿರೋ ಅಥವಾ ನಾನೇ ಮಾಡ್ಬೇಕು? ಚಿನ್ನ, ಕಾರ್ ಗಾಡಿಗೆ ಡ್ರೈವರ್ನ ನೇಮಕ ಮಾಡಿದ್ದಾಯ್ತು. ಆ ಕಾರ್ ಗಾಡಿನ ನೀನು ನಿನ್ನ ಮುಂದೆ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಏನಂತೀಯ? ಹೋಗ್ಲಿ. ನಮ್ಮು ಎಲ್ಲಿ ಕಾಣ್ತಾ ಇಲ್ಲ, ಏನ್ ಮಾಡ್ತಾ ಇದ್ದಾಳು ಅವಳು? ಅಯ್ಯೋ 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 ಅಯ್ಯೋ, ನಿಮ್ಮವ್ವನ ಸಲುವಾಗಿಂತೂ ನನಗೆ ಸಾಕಾಗಿ ಹೋಗಿತ್ತು ನೋಡ್ರಿ. ಎಷ್ಟು ಹೇಳಿದ್ರು ಒಟ್ಟೆ ನನ್ನ ಮಾತ ಕೇಳಂಗಿಲ್ಲ ಅಂತಾಳ. ಅತ್ತೇವ್ರ, ನಾ ಇರುತ್ತನ ನೀವೇನೂ ಕೆಲಸ ಮಾಡಬೇಡ್ರಿ. ಕಾಲ್ ಮ್ಯಾಲೆ ಕಾಲ್ ಹಾಕೊಂಡು ಕುರ್ಚಿ ಮೇಲೆ ಕುಂತ ಟಿವಿ ನೋಡ್ರಿ, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತೇನ್ರಿ. ಆದ್ರೆ ಒಟ್ಟ ನನ್ನ ಮಾತ ಕೇಳಂಗಿಲ್ಲ ಅಂತಾಳ. ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ ಹೋಗ್ಯಾಳ. ಮುದುಕಿ ಬಟ್ಟೆ ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋದಳ. ನೋಡಿದ ಜನ ಏನಂತಾರ ಕಣೆ? 10 ರೋಡ್ಗಳ ಮನೆಯಲ್ಲಿ ದುಡ್ತಿರುವಾಗ ಮುದುಕಿ ಹಳ್ಳದ ದಂಡಿಗೆ ಹೋಗಿದ್ದಾಳೆ ಅಂದ್ರೆ ನನ್ನ ಮರ್ಯಾದನ 3 ಕಾಸಿಗೆ ಮಾರ್ತಾ ಇದ್ದಾಳ ಅವಳನ್ನ ಏನ್ ಮಾಡ್ಲಿ ಅಂತೀನಿ. ಹೌದ್ ನೋಡ್ರಿ, ಊರ್ ಮಂದಿ ಮಾತಾಡುವಂಗ ನಮ್ ಬಾಳಿ ಆಗೈತಿ. ಮಗ ಸಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಚ್ತಾರಂತ ಊರ್ ಮಂದಿ ಮಾತಾಡಕ್ ಹತ್ಯಾರ. ಅಷ್ಟಲ್ರಿ ಅತ್ತೇವ್ರ, ಚಲೋ ಸೀರಿ ಉಟ್ಕೋರಿ ಅಂದ್ರ ನನಗೆ ಯಾಕೆ ಬೇಕು ಬಿಡ್ಬೇ ಯವ್ವ, ಇಂದೋ ನಾಳೆನೋ ಬಿದ್ದು ಹೋಗು ಮರ ಅಂತಾಳ. ಅಷ್ಟಲ್ರಿ ಮಾವರ ಮನಿ ಬಿಟ್ಟು ಹೋದಾಗಿಂದ ಅತ್ತೆ ಮನಸ್ಸ ಸರಿ ಇಲ್ರಿ. ಒಂದೊಂದ್ಸಲಿ ಹುಚ್ಚುಚ್ಚಂಗ ಮಾತಾಡ್ತಾಳ. ಹಂಗ ನಿಮ್ಮ ಗೆಳೆಯರು ಯಾರ ಮನಿಗ್ ಬಂದ್ರ ನನ್ನ ಮ್ಯಾಲೆ ಸಂಶಯ ಪಡ್ತಾಳ್ರಿ. ನನ್ನ ಎದೆಗೆ ಚುಚ್ಚುವಂಗ ಮಾತಾಡ್ತಾಳ. ನಿಮ್ಮ ಅವನ ಕೈಲೇ ಬಯಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗಿ ಹೋಗೈತ್ರಿ. ಹಾಳಾದ ಮುದುಕಿ ಈ ರೀತಿ ಮಾಡ್ತಾ ಇದ್ದಾಳ? ಅವತ್ತೇ ಆ ಮುದುಕನ ಬೆನ್ನು ಹತ್ತು ಹೋಗಿದ್ರೆ ನಿನ್ಗೆ ಯಾಕೆ ಅವಳು ಮಾತಾಡ್ತಾ ಇದ್ರು? ಅವಳನ್ನ ಏನ್ ಮಾಡ್ಲಿ ಅಂತೀನಿ ರೀ. ಮತ್ತೆ ನೀವೇನು ತಪ್ಪು ತಿಳ್ಕೊಳ್ದಿಲ್ಲ ಅಂದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರೋನು. ಹೆಂಗೋ ಆಕೆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ. ಊರ್ ಮಂದಿ ನಮಗ್ ಮಾತಾಡೋದ್ರ ತಪ್ಪೈತಿ. ಏನಂದೆ? ಅದು ಅತ್ತೆಯವ್ರನ್ನ ಆದಷ್ಟು ಬೇಗ ಕೆಲಸ ಮಾಡ್ತೀನಿ ಬಾರೆ. ನಿಜವಾಗ್ಲೂ ಟಿಫನ್ ಏನ್ ಮಾಡಿದ್ಯಾ ರೀ? ಇವತ್ತು ನಿಮಗೆ ಇಷ್ಟವಾಗಿರೋ ಗಸಗಸೆ ಪಾಯಸ ಮಾಡೀನಿ. ನಾನೇ ನಮ್ಮ ಕೈಯಾರ ನಿಮಗೆ ತಿಳಿಸ್ತೀನಿ, ಬನ್ನಿ ಹೋಗ. ಹೌದಾ? ಸ್ನೇಹಿತ ಫೋನ್ ಮಾಡಿದ್ದೇನೆ, 1 ನಿಮಿಷ. ಹಲೋ. ಇಲ್ಲ ಕಣೋ, ಟಿಫನ್ ಮಾಡೋ ಸಮಯ ನಂದಿದು, ಅರ್ಜೆಂಟ್ ಕೆಲಸ ಇದೆ, ನಾ ಬರಲೇಬೇಕಾ? ಓಕೆ, ಬರ್ತೀನಿ. ಚಿನ್ನ, ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಬಗ್ಗೆ ಮಾತಾಡೋದಿದಂತೆ. ಆಗ ಹೋಗಿ ಬಂದ್ಬಿಡ್ತೀನಿ. ಒಟ್ಟಿನಲ್ಲಿ ಆನಂತರ ಟಿಫನ್ ಮಾಡೋಣ. ಬಾ. ಹೋಗಿ ಬಿಟ್ನಲ್ಲ, ಹೋಗ್ಲಿ. ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಮನೆಯಲ್ಲಿದ್ದು ಸರಸ ಸಲ್ಲಾಪದಿಂದ ನನ್ನ ಮನಸ್ಸಿನ ಆಸೆಯನ್ನು ಈಡೇರಿಸಲಿಲ್ಲ. ಮದುವೆಯಾಗಿ ಇಷ್ಟು ದಿವಸವಾದ್ರೂ ನನ್ನ ಹೊಟ್ಟೆ ಒಳಗ ಒಂದು ನಾಯಿ ಕೊಂಡಿ ಸಹಿತ ಹುಟ್ಟಿಸಲಿಲ್ಲ. ಕಾಮದ ಮದವೇರಿದ ಈ ಹೆಣ್ಣಿಗೆ ಮನಸ್ಸನ್ನ ತೃಪ್ತಿಗೊಳಿಸುವ ಶಕ್ತಿ ಆ ಪೃಥ್ವಿರಾಜನಿಗೆ ಮಾತ್ರ ಐತಿ. ಆ ನನ್ನ ಪ್ರಿಯಕರನನ್ನ ಮನೆಗೆ ಕರೆಸಿ ಅವನ ರೋಮಭರಿತ ಎದೆಯ ಮೇಲೆ ಮಿಂದು ಮಜ್ಜನ ಮಾಡಿಸ್ಕೋಬೇಕು ಅಂದ್ರೆ ಈ ಹಾಳಾದ ಮುದುಕಿ ಒಂದು ಮಣಿಯಾಗ ಬಿದ್ದಿರ್ತೈತಿ. ಹೇಗ ಮಹೇಂದ್ರನಿಂದ ಅತ್ತೆಯವರನ್ನ ಅನಾಥಾಶ್ರಮ ಕಟ್ಟಲು ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯಿಂದ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಆನಂದ. ಅರೆ, ಈ ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದ್ದಾಳೆ? ಏನೇ ಬರಿಗೈಯಿಂದ ಹಾಗೆ ಬರ್ತಾ ಇದೆಯಲ್ಲ? ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಒಕ್ಕೊಂಬರುನಂತ ಹಳ್ಳ ದಂಡಿಗೆನೋ ಹೋದ್ನವ. ಆದ್ರ ತಲೆ ಸುತ್ತ ಬಂದು ಹಳ್ಳ ದಂಡೆಗ ಬಿದ್ದು ಬಿಟ್ಟೆ. ಬಟ್ಟಿ ಗಂಟು ಹಳ್ಳದ ನೀರಾಗ
ತೇಲ್ಕೊಂಡು ಹೋಗ್ಬಿಡು. ಅಯ್ಯೋ 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 ಹಾಳಾದವಳೆ. ನಿನಗೇನೆ ಬಂದಿತ್ತು ಎಂತ ಹೊಲಸು ಹೊಟ್ಟೆಯಾಗು ಹೊಟ್ಟೆ ಬಂದಿರಲೇಬೇಕಲೇ ನೀ. ಬೇಡವಾ, ಹೊಡಿಬೇಡ. ಊಟ ಮಾಡಿ 3 ದಿನ ಆಗೈತಿ, ತಲೆ ಬಹಳ ಸುತ್ತಾಕತೈತಿ ಅಂದ್ರು ಹೊಡಿತಿ. ಹೊಡಿಬೇಡವಾ, ನಿನ್ನ ಹೊರತ ನನ್ನ ಕೈಲಿ ತಡ್ಕೊಳಕ್ ಆಗುದಿಲ್ಲ ಅಂದ್ರು ಹೊಡಕತಿಯಲ್ಲ. ಇನ್ನೆಂತ ಹೊಲಸು ಹೊಟ್ಟೆಯಾಗು ಹೊಟ್ಟೆ ಬಂದ ಏನ ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯೇನವ? ನನಗೆಲ್ಲ ಗೊತ್ತೈತವ, ಗೊತ್ತೈತಿ. ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡ್ಕೊಂಡ್ಬಿಡ್ತಾನೋ ಅಂತ ಸುಮ್ಮನದಿನವ, ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರಬೇಕು ಅಂತ ಬಂದ್ರ ದೇವ್ರಂತ ನನ್ನ ಗಂಡಗ ಅಪವಾದ ಕೊಟ್ಟಿ ಮನೆಯಿಂದ ಹೊರ ಹಾಕಿದಿ. ಹಾಗೂ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುವುದಿಲ್ಲವಾ? ಸುಮ್ಮನಿರುವುದಿಲ್ಲ. ಇವತ್ತಾಡ್ರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ. ಇವತ್ತ 2ರಾಗ ಒಂದು ತೀರ್ಮಾನ ಆಗಾಕಬೇಕು. ಬರ್ಲಿ ನನ್ನ ಗಂಡ. ಇವತ್ತು ಈ ಮನೆಯಾಗ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಹೆಣ್ಣಾದಕಿಗೆ ತಾಳ್ಮೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರದು. 7 ಹೆಜ್ಜೆಗಳ ಸಂಪ್ರದಾಯ ನಿನಗೇನಾರ ಗೊತ್ತೈತೇನವ? ಅದು ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವ, ಹಿಂಗ ಮಾತಾಡ್ತಿದ್ದಿಲ್ಲ. ಏನೇ ಬಾಯ್ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೊಟ್ಟಿಯಲ್ಲ, ಆ ನಿನ್ನ ಗಟ್ಟು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಏನು ಅಂತ ನಿನಗ ಗೊತ್ತೈತೇನವ? 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಏನು ಅಂತ ತಿಳಿದಿದಿ? ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆಗೂಡಿ ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ. ಅದ್ರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯಾ ಧರಿತ್ರಿ. ಅಂದ್ರ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿ ನಿಲ್ತಾಳಲ್ಲ ಅಂತ ಹೆಣ್ಣಿಗೆ ಕಾರೇಶು ದಾಸಿ ಅಂತಾರ. ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ ಅಂತಕಿಗೆ ಕರುಣೇಶು ಮಂತ್ರಿ ಅಂತಾರ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟಿ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ನಗನಗ್ತಾ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಆಕೆಗೆ ಭೋಜೇಶು ಮಾತಾ ಅಂತಾರ. ಇನ್ನ
ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರಿಶಿನ ಬಳ್ಕೊಂಡು ಮನಿ ದೀಪ ಅಂಟಿಸ್ಕೊಂಡು ಓಡಾಡ್ಕೊಂಡಿರ್ತಾಳಲ್ಲ ಅಂತಕಿಗೆ ರೂಪೇಶು ಲಕ್ಷ್ಮಿ ಅಂತಾರ. ಇನ್ನ ಶಯನೇಶುರಂಭ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅಂತಕಿಗೆ ಕ್ಷಯನೇಶುರಂಭ ಅಂತಾರ. ಇನ್ನ ಕ್ಷಮಯ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗಿ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ಲಾರ್ದೇನೆ ತನ್ನ ಹೊಟ್ಟೆಯಾಗ ಗುಟ್ಟಾಗಿ ಇಟ್ಕೊಂಡು ಸದಾ ಹಸನ್ಮುಖಿಯಾಗಿ ಇರ್ತಾಳಲ್ಲ ಆಕೀಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ಹೇಳಿ. ಸುಮ್ಮನೆ ಇದ್ದಾಗೆ ಜಾಸ್ತಿನೇ ಮಾತಾಡ್ತೀಯ. ನಿನ್ನೆವತ್ತು ಸುಮ್ಮನೆ ಬಿಡಲ್ಲ. ನಿಮ್ಮವನ ಸಲುವಾಗಿ ನನಗೆ ಸಾಕಾಗಿ ನಾ ಎಷ್ಟು ಹೇಳಿದ್ರು ಒಟ್ಟ ನನ್ನ ಮಾತಾ ಕೇಳಂಗಿಲ್ಲ ಅಂತಾಳ. ಎಲ್ಲ ಅರ್ಬಿ ತಗೊಂಡು ಹೋಗಿ ನೀರಾಗ ಹೋಗದು ಬಂದಾಡ್ರಿ. ನಿಮ್ಮ ಚಲೋ ಅಂಗಿ, ಹೊಸ ಪ್ಯಾಂಟ್, ನನ್ನ ಜರ್ತಾರಿ ಸೀರೆ ಎಲ್ಲ ಓದಿ ನೀರಾಗ ಹೋಗದು ಬಂದಾಡ್ರಿ. ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರ ನನ್ನ ಬಿಡಿಯಕ್ ಬರ್ತಾಳ್ರಿ ನಿಮ್ಮವ್ವ. ನಾ ಹೆಂಗೆ ಮಾಡ್ಲಿ? ನಾ ಸಾಯ್ತೇನ್ರಿ. ಯವ್ವ ಗಜಗೌರಿ ಮಹಾತಾಯಿ ಮನಿಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದಿವ. ತಮಾಷೆ ನೋಡಬಾರ್ದು. ಸಾಕ್ ನಿಲ್ಸವ, ಏನ್ ಮಾತಾಡ್ತಾ ಇದೀಯಾ? ಕತ್ತೆ ಅಡ್ಡ ವಯಸ್ಸಾಯ್ತು, ಮುದ್ದಾದ ಸೊಸಿನ ಹೆಂಗ್ ನೋಡ್ಕೋಬೇಕು? ಶಭಾಷ್ ಮಗನ, ಶಭಾಷ್. ನನ್ನ ಎದಿ ಹಾಲು ಕೊಟ್ಟಿ ನೆನೆ ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕ ಆತೋ ಯಪ್ಪ, ಸಾರ್ಥಕ ಆತೋ. ಮಗ ಆದವ ಹೆಂಡತಿ ತಪ್ಪ ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೀರೆ ಸೆರಗಿ ಹಿಡ್ಕೊಂಡು ಅಡ್ಡಾಡೋ ನಿನ್ನಂತ ಷಂಡ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ ನನ್ನ ಹೊಟ್ಟೆ ಉರಿಯಾಕತ್ತೈತೋ ಯಪ್ಪ, ನನ್ನ ಹೊಟ್ಟೆ ಉರಿಯಾಕತ್ತೈತೋ. ಅಂದ್ರೆ ಹೆತ್ತ ಮಗ ಷಂಡ ಅಂತೀಯ? ಎಂತ ತಾಯಿ ನೀನು? ಈ ತಾಯಿ ಋಣ ತೀರಿಸಿಬಿಟ್ಟೆ. 9 ತಿಂಗಳು ಗರ್ಭಾನು ಈ ಗುಡಿಯೊಳಗ ನನ್ನ ಕರುಳನ್ನೇ ಮಾಲಿ ಮಾಡಿ ನಿನ್ನ ಭೂಮಿಗೆ ಹೊರ ತಂದಿದ್ದಕ್ಕ ಸರಿಯಾದ ಶಿಕ್ಷೆನೆ ಕೊಟ್ಟ್ಯೋ ಯಪ್ಪ, ಸರಿಯಾದ ಶಿಕ್ಷೆನೆ ಕೊಟ್ಟ್ಯೋ ಯಪ್ಪ. ನೀ ಕುಡ್ದು ನಿನ್ನ ಕಿಡ್ನಿ ಫೇಲ್ ಆದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡ್ದೆ. ಅದರ ಋಣನು ತೀರಿಸ್ಬಿಟ್ಟಿಯಪ್ಪ, ತೀರಿಸಿಬಿಟ್ಟಿ. ಮಗನ
ನೀ ಪರೀಕ್ಷೆ ಬರೆಯೋ ಮುಂದ ನನ್ನ ಮಗ ನಿದ್ದಿಗೆಡ್ತಾನ ಬಾ ಅಂತ ಹೇಳಿ ನಾನು ನಿನ್ನ ಜೊತೆ ಬೆಳ್ಳ ತನಕ ಕುಂದಿರ್ತಿದ್ದೆ. ಅದು ಋಣನು ತೀರಿಸ್ಬಿಟ್ಟಿಪ್ಪ, ತೀರಿಸ್ಬಿಟ್ಟೆ. ನೀ ಮನೆಯಿಂದ ಹೊರಗೆ ಹೋದ್ರ ನನ್ನ ಮಗ ಈಗ ಬರ್ತಾನ, ಇನ್ನೊಂದು ತಾಸಿಗೆ ಬರ್ತಾನ ಅಂತ ಜಾತಕ ಪಕ್ಷಿ ಹಂಗೆ ಕಾಯ್ತಿದ್ದೆ. ಅದರ ಋಣನು ತೀರಿಸ್ಬಿಟ್ಟಿಪ್ಪ, ತೀರಿಸ್ಬಿಟ್ಟೆ. ಯಪ್ಪ, ನಿನ್ನಂತ ಹೊಲಸ ಮಗ ನನ್ನ ಹೊಟ್ಟ್ಯಾಗ ಹುಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತೆ ಹೆಚ್ಚಿಗೆ ಕೊಂದು ಬಿಡ್ತಿದ್ನೋ ಯಪ್ಪ, ಕೊಂದು ಬಿಡ್ತಿದ್ನೋ. ಸಾಕು ನಿಲ್ಸು. ಹಾಗೆ ಮಾಡಿದ್ರೆ ಹೀಗೆ ಮಾಡಿ ಅಂತ ಬಡ್ಕೋತಾ ಇದೀಯ. ನಾನು ಮಾಡಿದ್ ಹೋಯ್ತೇನೋ. ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ವಾ? ನಡೆಯಂಗಿಲ್ಲ. ನಿನ್ನನ್ನು ಸಾಕ್ಲಾರದೆ ಮನೆಯಾಗಿ ಬಿಟ್ಟು ಹೋದಲ್ಲ ನಿನ್ನ ಗಂಡ, ಅವನ ಮುಂದೆ ಹೇಳಬೇಕಾಗಿತ್ತು. ನಿನ್ನ ಕಣ್ಣೀರಿಗೆ ಸ್ವಲ್ಪ ಶೋಭೆ ಬರ್ತಿತ್ತು. ಹಾಗೆ ಮಾಡಿದನು ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇದೀಯ. ನಿನ್ನ ಗಂಡ ಮಿಂಟ್ರಾಗಿದ್ದಾಗ ತೆಲಿಸುತ್ತದೆ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದೀನಿ, ಅನ್ನ ಕುದಿಸಿ ಹಾಕಿದೀನಿ, ಮೈ ತುಂಬ ಬಟ್ಟೆ ತಂದು ಕೊಟ್ಟಿದ್ದೀನಿ. ಲೆಕ್ಕ ಹೋಗಿ ನೋಡಿದ್ರೆ ಲಕ್ಷದ ಮೇಲೆ ಆಗ್ತೈತಿ. ಹೇಳಾಕ ಬಂದಾಳಿಗೆ ಹೇಳಾಕ ದೊಡ್ಡದಾಗಿ ನಾನು ಮಾಡಿದ ಹೋಯ್ತೇನೆ. ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತ ಆಡಿ ತೋರ್ಸಾಕತ್ತಿ. ಯಪ್ಪ, ನನಗ ಅನ್ನ ಹಾಕಿದ ಖರ್ಚು ಹೇಳಾಕತ್ತಿಯನೋ ಮಗನ. ನಾ ಸತ್ರು ನಿನ್ನ ಋಣ ತೀರ್ಸೇ ಹೋಗ್ಕಿನೋ ಯಪ್ಪ, ನಿನ್ನ ಋಣ ತೀರ್ಸೋ ಹೋಗ್ಕಿನೋ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸೆ ನಾನು ಹೋಗ್ತೇನೆಪ್ಪ, ಹೋಗ್ತೇನೆ. ಯಪ್ಪ ಮಗನ, ಊಟ ಮಾಡಿ 3 ದಿನ ಆತೋ ಯಪ್ಪ. ಹೊಟ್ಟಿ ಬಹಳ ಸಂಕಟ ಆಗತ್ತಪ್ಪ. ನನ್ನ ಸೊಸೆ ಕಡೆಯಿಂದ ಒಂದು ತನ್ನ ಕುಡಿಸೋ ಯಪ್ಪ. ಕೈ ಮುಗಿದನು. ಅಯ್ಯೋ ರೀ, ನಿಮ್ಮ ಅವ್ಗ ಹೊಟ್ಟೆ ಹಸ್ತೈತಂತ ಅನ್ನ ಹಾಕಬೇಕಂದ್ರ ನನ್ನ ಮನೆಯಾಗ ಬೇರೆ ಅಣ್ಣಿಲ್ಲ. ಹೆಂಗೋ ನಮ್ಮ ಮನೆಯಾಗ ಒಂದು ನಾಯಿ ಸಾಕಿವಲ್ರಿ, ಅದಕ್ಕ ಅಂತ ಹೇಳಿ ಹಾಕೀನಿ. ಅದು ಹಳಿಸಿ 3 ದಿವಸ ಆಗೈತಿ. ಅದನ್ನ ತಂದು ಕೊಡ್ತನು, ತಿಂದು ಹೋಗಾಕತ್ತೆ.
ಮಕ್ಕಳಿಗಾಗಿ ಯಾರು ಆಸ್ತಿ ಮಾಡಬೇಡ್ರಪ್ಪ, ಆಸ್ತಿ ಮಾಡಬೇಡ್ರಿ. ಮಕ್ಕಳನ್ನ ಈ ದೇಶಕ್ಕ ಆಸ್ತಿ ಮಾಡ್ರಿ. ಇಲ್ಲಂದ್ರ ನನಗ ಬಂದಿರೋ ಪರಿಸ್ಥಿತಿ ನಿಮಗೂ ಬರ್ತೈತ್ರೋ ಯಪ್ಪ, ನಿಮಗೂ ಬರ್ತೈತಿ. ಅವ್ವ ಅಣ್ಣ, 3 ದಿನ ಆತಪ್ಪ ಊಟ ಮಾಡಿ, ಹೊಟ್ಟೆ ಬಹಳ ಸಂಟ ಆಗತೈತಿ. ಯಾರಾದ್ರೂ ಭಿಕ್ಷೆ ಹಾಕ್ರಪ್ಪ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಹಸುವಿನ ತಾಪ ತಾಳದೆಯದು, ಹಣವು ಬೇಡಿದೆ ಭಿಕ್ಷೆಯಲ್ಲ. ಹಸುವಿನ ತಾಪ ತಾಳದೆಯದು, ಹಣವು ಬೇಡಿದೆ ಭಿಕ್ಷೆಯಲ್ಲ. ನೀಡಿರಿ ಭಿಕ್ಷೆಯ, ನೀಡಿರಿ ಭಿಕ್ಷೆಯ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಹಸುವಿನ ತಾಪ ತಾಳದೆಯದು, ಹಣವು ಬೇಡಿದೆ ಭಿಕ್ಷೆಯಲ್ಲ. ಹಸುವಿನ ತಾಪ ತಾಳದೆಯದು, ಹಣವು ಬೇಡಿದೆ ಭಿಕ್ಷೆಯಲ್ಲ. ನೀಡಿರಿ ಭಿಕ್ಷೆಯ, ನೀಡಿರಿ ಭಿಕ್ಷೆಯ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ದಾನ ಮಾಡಿರಿ. ರೀ, ನಾನ್ ನೀವಿದ್ದಲ್ಲಿಗೆ ಬರ್ತೀನ್ರಿ. ಹೌದು, ನನ್ನ ದೇವ್ರನ್ನ ಹುಡ್ಕೊಂಡು ಹೋಗ್ತೀನಿ, ನನ್ನ ದೇವ್ರನ್ನ ಹುಡ್ಕೊಂಡು ಹೋಗ್ತೇನೆ. ಅವತ್ ನೀವು ಒಂದು ಮಾತು ಹೇಳಿದ್ರಿ, ನಿನ್ನ ಮನಸ್ಸಿಗೆ ಏನಾದ್ರೂ ನೋವು ಆದ್ರ ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನಿ ರೀ, ನೀವಿದ್ದಲ್ಲಿಗೆ ನಾನು ಬರ್ತಾ ಇದ್ದೀನಿ. ಇನ್ಯಾವತ್ತೂ ನಿಮ್ಮ ಮಾತನ್ನ ನಾನು ಮೀರೋದಿಲ್ಲ ರೀ, ಇನ್ಯಾವತ್ತೂ ನಿಮ್ಮ ಮಾತನ್ನ ನಾನು ಮೀರೋದಿಲ್ಲ. ಬರ್ತೀನಿ.